ಇಲ್ಲಿ ನೆರೆದಂತವ್ರು ಯಾರು ಕೂಡ ಸಮಾಜದ ವಿರುದ್ಧ ಆಗಲಿ ಮಠದ ವಿರುದ್ಧ ಆಗಿ ಬಂದಂತವ್ರು ಅಲ್ಲ. ಇದು ಬಹಳ ಸ್ಪಷ್ಟ. ಎಲ್ಲರೂ ಕೂಡ ಮಠದ ಬಗ್ಗೆ ಕಳಕಳಿಯನ್ನ ಇಟ್ಕೊಂಡಂತವ್ರು. ಒಂದು ಕಾಲದಲ್ಲಿ ಮಠದ ಬಗ್ಗೆ ನಾವೇನಾದ್ರು ಮಾತಾಡಿದ್ರೆ ತಪ್ಪಾದೀತೇನೋ ಅನ್ನೋಂಥ ನಿರ್ಮಾಣ ಆಗಿತ್ತು. ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಧ್ವನಿಯನ್ನ ಎತ್ತೇ ಹೋದ್ರೆ ಮಠ ಎಲ್ಲಿ ಹಾಳಾಗಿ ಹೋಗುತ್ತೆ ಅನ್ನುವಂತ ಒಂದು ಆತಂಕ ಎಲ್ಲರಲ್ಲೂ ಕೂಡ ಮೂಡಿ ಬಂದಿದೆ. ಅಲ್ಬೇರ್ ನಮ್ಮ ವಡ್ನಾಳ್ ರಾಜಣ್ಣ ಅವರು ಪ್ರಾರಂಭದಲ್ಲಿ ಬಹಳ ಉತ್ತಮವಾಗಿ ಹೇಳ್ಬಿಟ್ರು. ಅವರು ಮತ್ತೆ ರಾಜಣ್ಣ ಇಬ್ಬರು ಮಾತಾಡಿದ್ಮೇಲೆ ಮಾತಾಡುವಂತ ವಿಷಯಗಳೆಲ್ಲ ಪುನಃ ಪ್ರಸ್ತಾಪ ಆಗ್ತವೆ. ವಡ್ನಾಳ್ ರಾಜಣ್ಣ ಅವರು ಮಾತಾಡ್ತಾ ಒಂದು ಮಾತು ಹೇಳಿದ್ರು. ಸ್ವಾಮೀಜಿಗಳು ಹೋದಾಗ ಡೀಡ್ ತೆಗೆದು ತೋರಿಸ್ತಾರೆ, ನೋಡಪ್ಪ ಇಲ್ಲಿ ವೇದಿಕೆ ಮೇಲೆ ಇದ್ದಂಥವ್ರು ಎಲ್ಲರೂ ಸೈನ್ ಮಾಡಿಬಿಟ್ಟಿದ್ದಾರೆ. ಯಾವ ಮಂಕ್ ಬೂದಿ ಕವಿದಿತ್ತ ಗೊತ್ತಿಲ್ಲ, ಅವತ್ತಿನ ದಿವಸ ಅವ್ರು ಸೈನ್ ಮಾಡಿದ್ದಾರೆ. ಆದ್ರೆ ಆ ಡೀಡನ್ನ ಬದಲಾಯಿಸಲಿಕ್ಕೆ ಏನ್ ತಪ್ಪಿದೆ? ಸಂವಿಧಾನನೇ ಬದಲಾವಣೆ ಮಾಡ್ಬೋದಲ್ಲಪ್ಪ. ಸಂವಿಧಾನನೇ ಬದಲಾವಣೆ ಮಾಡ್ತೀವಿ, ಅಮೆಂಡ್ಮೆಂಟ್ ಮಾಡ್ತೀವಿ. ಒಂದು ಡೀಡನ್ನ ಬದಲಾವಣೆ ಮಾಡಕ್ಕಾಗೋದಿಲ್ವಾ? ಇವತ್ತು ಒಂದು ಮಠಕ್ಕೆ ಪೀಠಾಧಿಪತಿ ಮಾಡ್ಲಿಕ್ಕೆ ಏನ್ ತೊಂದರೆ ಇದೆ? ನಾವು ಸುತ್ತೂರಿಗೆ ಹೋದ್ರೆ ಅಲ್ಲಿ ಮರಿ ಬಂದು ನಿಂತ್ಕೊಂಡಿರ್ತದೆ. ಆ ಸ್ವಾಮೀಜಿಯವರು ಈಗಿಂದ ಸಂಸ್ಕಾರವನ್ನ ಕಲಿಸ್ತಾ ಇದ್ದಾರೆ. ಅಲ್ಲಿ ಹೋದಾಗ ಹೇಳ್ತಾರೆ, ನೋಡಿ ಮುಂದಿನ ಪೀಠಾಧಿಪತಿಗಳು ಸುತ್ತೂರಿಗೆ ಅಂತ. ಮೊನ್ನೆ ಮಾದಾರ ಚೆನ್ನಯ್ಯ ಸ್ವಾಮಿಗಳು ಮುಂದಿನ ಪೀಠಾಧಿಪತಿಗಳನ್ನ ಮಾಡಿದ್ದಾರೆ. ಯಾಕೆಂದ್ರೆ ಯಾರು ಪೀಠಾಧಿಪತಿಯಾಗಿ ಬರ್ತಾರೆ ಅವರಿಗೆ ನಮ್ಮ ಸಮಾಜದ ಆಚಾರ ವಿಚಾರ ಸಂಸ್ಕೃತಿ ಯಾರು ಏನು ಅನ್ನೋದು ಗೊತ್ತಾಗ್ಬೇಕಲ್ಲ. ಮನುಷ್ಯ ಶಾಶ್ವತ ಅಲ್ಲ. ಆಗ್ಲೇ ಹೇಳಿದ್ರು, ಆ ಡೀಡಲ್ಲಿ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರು, ವಿಲ್ ಬರ್ದಿಟ್ಟು ಹೋಗ್ಬೋದು. ವಿಲ್ ಬರ್ದಿಟ್ಟು ಹೋಗಿ ನಾಳೆ ಯಾರೋ ಬಂದು ಆ ಪೀಠದ ಮೇಲೆ ಕೂತ್ಕೊಂಡ್ರೆ ಅವ್ರಿಗೆ ಯಾರು ಗೌರವ ಕೊಡ್ತಾರೆ? ಅವ್ರಿಗೆ ಮಠದ ಬಗ್ಗೆ ಏನ್ ಗೊತ್ತಿರ್ತದೆ? ಮಠದ ಚಿಂತನೆ ಏನು, ಮಠದ ಕಾರ್ಯಕ್ರಮಗಳೇನು, ಮಠದ ಸದ್ಭಕ್ತರು ಯಾರು ಅಂತ ಗೊತ್ತಿಲ್ಲದಂತವ್ರನ್ನ ಮಠಕ್ಕೆ ತಂದು ಕೂರಿಸಿದ್ರೆ ಪರಿಸ್ಥಿತಿ ಏನಾಗ್ತದೆ? ಒಂದು ಕಾಲದಲ್ಲಿ ಸಿರಿಗೆರೆ ಮಠ ಎಲ್ಲರಿಗೂ ಕೂಡ ಬುದ್ಧಿ ಹೇಳುವಂತ ಪರಿಸ್ಥಿತಿ ಇತ್ತು. ಎಲ್ಲರೂ ಕೂಡ ಬುದ್ಧಿ ಹೇಳ್ತಾರೆ. ಸಿರಿಗೇರಿ ಮಠ ಅಂದ್ರೆ ಅಯ್ಯೋ ಬಹಳ ಶಿಸ್ತು, ಬಹಳ ಸಂಯಮ, ಅವ್ರು ಹೇಳಿದ್ರೆ ಒಂದು ವೇದವಾಕ್ಯ ಅನ್ನುವಂತ ಪರಿಪಾಠ ಇತ್ತು. ಇವತ್ತು ಬೇರೆಯವರು ಬಂದು ನಮಗೆ ಬುದ್ಧಿ ಹೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ.